ಆಂಧ್ರ ಪ್ರದೇಶದ ಕರಾವಳಿ ತೀರಕ್ಕೆ ಮೋಂತಾ ಸೈಕ್ಲೋನ್ ಅಪ್ಪಳಿಸಲಿಕ್ಕಿದೆ. ಗಂಟೆಗೆ 110 ಕಿಲೋಮೀಟರ್ ವೇಗ ಈ ಸೈಕ್ಲೋನ್ದಾಗಿರುತ್ತೆ. ಇನ್ಫ್ಯಾಕ್ಟ್ ಆಂಧ್ರದ 1419 ಹಳ್ಳಿಗಳು ಮತ್ತು 44 ಪಟ್ಟಣಗಳ ಮೇಲೆ ಈ ಸೈಕ್ಲೋನ್ ಎಫೆಕ್ಟ್ ಮಾಡಬಹುದು ಅನ್ನೋ ಪ್ರಿಡಿಕ್ಷನ್ ಇದೆ, ಊಹೆ ಇದೆ. ಆಂಧ್ರ ಪ್ರದೇಶ, ಒಡಿಶಾ, ಪುದುಚೇರಿ, ತಮಿಳುನಾಡು, ಛತ್ತೀಸ್ಗಢ, ಕರ್ನಾಟಕ ಇಲ್ಲೆಲ್ಲ ಕೂಡ ಅಷ್ಟೇ ಎಫೆಕ್ಟ್ ಆಗುತ್ತೆ. ಬಟ್ ಇಲ್ಲೆಲ್ಲ ಕರಾವಳಿ ತೀರದ ಪ್ರದೇಶಗಳು ಹೆಚ್ಚಿರೋ ಕಾರಣಕ್ಕೋಸ್ಕರ ಮತ್ತು ಆ ಲ್ಯಾಂಡ್ ಸಮುದ್ರಕ್ಕಿಂತ ಏನು ತುಂಬ ಮೇಲ್ಭಾಗದಲ್ಲಿ ಇಲ್ಲದ ಕಾರಣಕ್ಕೋಸ್ಕರ ಇಲ್ಲಿ ಜಾಸ್ತಿ ಅನಾಹುತಗಳಾಗತ್ತೆ ಅಂತ ಇಲ್ಲೆಲ್ಲ NDRFನವರು, SDRFನವರು ಕಾರ್ಯಾಚರಣೆಗಿಳಿದಿದ್ದಾರೆ. ಅಗತ್ಯ ಬಿದ್ದ ಕಡೆ ಸುರಕ್ಷಿತ ಜಾಗಗಳಿಗೆ ತೆರಳುವಂತೆ ಜನರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ನೋಡೋದಕ್ಕೆ ಹೋದರೆ ಭಾರತದಲ್ಲಿ ಅತಿ ಹೆಚ್ಚು ಚಂಡಮಾರುತಕ್ಕೆ ತುತ್ತಾಗುವಂತಹ ಪ್ರದೇಶಗಳ ಪೈಕಿ ಒಡಿಶಾ ಕೂಡ ಒಂದು. ಅವರಿಗಂತೂ ಅದು ತುಂಬ ಕಾಮನ್. ಸೊ ಇಲ್ಲೂ ಕೂಡ ಅದ್ರ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ನಮ್ಮ ಕರ್ನಾಟಕದಲ್ಲೇ ನೀವು ನೋಡ್ತಾ ಇದ್ದೀರಾ, ಕಂಪ್ಲೀಟಾಗಿ ವೆದರ್ ಚೇಂಜ್ ಆಗಿಬಿಟ್ಟಿದೆ. ಆಂಧ್ರನೂ ಅಷ್ಟೇ ಸೈಕ್ಲೋನ್ಗಳನ್ನು ಆಗಿಂದಾಗೆ ನೋಡ್ತಾ ಇರುತ್ತೆ. ಎಫೆಕ್ಟ್ಗಳು ಕೂಡ ಇಲ್ಲಿ ಕೆಲ ಭಾಗಗಳಲ್ಲಂತೂ ಫಿಕ್ಸ್. ಸೊ ಮೊನ್ನೆ ಎಲ್ಲ ಒಂದು 3 ದಿನ ಬಿಸಿಲು 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 ಬೆಂಗಳೂರಿನಲ್ಲಿ. ಏನಪ್ಪ ದಿಢೀರ ಅಂತ ಹೇಳಿ ರಾತ್ರಿಯಾಗಿ ಬೆಳಗ್ಗೆ ಅಷ್ಟೊತ್ತಿಗೆ ಮೋಡ ಕವಿದ್ಬಿಡ್ತು. ಏನಾಯ್ತು ಬೆಂಗಳೂರಿನ ವೆದರಿಗೆ ಅಂತ ಹೇಳಿ. ಆಂಧ್ರ ಪ್ರದೇಶದಲ್ಲಿ ಭಾರಿ ಮಳೆ ಇದೆ. ಈಗ ಆಂಧ್ರ ಪ್ರದೇಶದಲ್ಲಿ ಸಂಚರಿಸುವಂತ 65 ರೈಲುಗಳ ಓಡಾಟ ಸ್ಥಗಿತವಾಗಿದೆ. ವಿಮಾನಗಳ ಹಾರಾಟ ಸ್ಥಗಿತಗೊಳಿಸಿದ್ದಾರೆ ವಿಮಾನಯಾನ ಕಂಪನಿಗಳು. ಕಾರಣ ಪರಿಸ್ಥಿತಿ ಹಾಗಿದೆ. ಇಂಡಿಗೋ, ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ ಹಾರಾಟ ಸ್ಥಗಿತಗೊಳಿಸಲಾಗಿದೆ. ಆಂಧ್ರ ಪ್ರದೇಶದ ಹಲವು ನಗರಗಳಲ್ಲಿ ಭಾರಿ ಮಳೆ. ಬೆಂಗಳೂರಿನಲ್ಲೂ ಯಾಕೆ ಆ ರೀತಿಯಾಗಿ ಮೋಡ ಕವಿದ ವಾತಾವರಣ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಈ ಸೈಕ್ಲೋನ್ನ ಎಫೆಕ್ಟ್. ಸೊ ಹಾಗಾಗಿ ಇನ್ನು ಕೆಲವು ದಿನಗಳವರೆಗೂ ಕೂಡ. ಆಮೇಲೆ ಏನಾಗುತ್ತೆ ಅಂತಂದ್ರೆ ಒಂದು ಸೈಕ್ಲೋನ್ ಮುಗಿತಾ ಇದ್ದಂಗೆ ಇನ್ನೊಂದು ಸೈಕ್ಲೋನ್ ಏನಾದರೂ ಪ್ರಭಾವದ ಮತ್ತೆ ದೊಡ್ಡ ಮಟ್ಟದಲ್ಲಿ ಆದರೆ ಮತ್ತೆ ಹಾಗೆ ಮುಂದುವರಿತಾ ಇರುತ್ತೆ. ಇಲ್ಲದೇ ಇದ್ರೆ ಸಣ್ಣ ಪ್ರಮಾಣದಲ್ಲಿ ಒಂಚೂರಾಗಿ ಚಳಿಗಾಲಕ್ಕೆ ಹೆಜ್ಜೆಯನ್ನು ಇಡ್ತಾ ಹೋಗ್ತೀವಿ. ಹಾಗೆ ನೋಡಿದ್ರೆ ಚಳಿಗಾಲ ಆರಂಭ ಆಗುವಂತ ಸಮಯ ಈಗ. ಆದರೆ ಈ ಸೈಕ್ಲೋನ್ನ ಎಫೆಕ್ಟ್ಗಳೇನಿದೆ, ಚಂಡಮಾರುತಗಳ ಎಫೆಕ್ಟ್ಗಳು ಅವಾಗವಾಗ ಸ್ವಲ್ಪ ಬೆಂಗಳೂರಿಗೆ ಮಾತ್ರ ದೊಡ್ಡ ಮಟ್ಟದಲ್ಲಿ ಬಿಸಿ ತಟ್ಟುತ್ತೆ. ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಈ ಬಿಸಿ ಇರೋದಿಲ್ಲ, ಅಲ್ಲಿ ಬಿಸಿಲಿನ ಬಿಸಿ ಇರುತ್ತೆ, ಮಳೆ ಬಿಸಿ ಇರೋದಿಲ್ಲ ಅಲ್ಲಿ. ಬೆಂಗಳೂರದ್ದು ಮಜಾ ಅಲ್ವಾ? ಹೌದು ಸರ್, ಹೌದು. ಸೊ ನಾವು ಹೇಳ್ತಾ ಇದ್ವಿ ಬೆಂಗಳೂರಿನಲ್ಲಿ ಹೇಗಿದೆ ವೆದರು ಅಂತ. ಮುಂದುವರೆದ ಭಾಗವಾಗಿ ಕರ್ನಾಟಕದ ಮೇಲೂ ಮೋಂತಾ ಚಂಡಮಾರುತ ಎಫೆಕ್ಟ್ ಬೀರಿದೆ ಅಂತ. ಬೆಂಗಳೂರು ವೆದರ್ ವಿಪರೀತ ಕೂಲ್ ಆಗ್ಬಿಟ್ಟಿದೆ. ತುಂಬಾ ಜನ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ಇದೇನಿದು, ಮೊನ್ನೆ ತಾನೇ ಸರ್ ಹೇಳ್ದಂಗೆ ತುಂಬಾ ಬಿಸಿಲಿತ್ತು, ಈಗ ನೋಡಿದ್ರೆ ಜಿಟಿ ಜಿಟಿ ಮಳೆ. ಅಡ್ಜಸ್ಟ್ ಆಗೋದ್ ವಾತಾವರಣಕ್ಕೆ ತುಂಬಾ ಜನರಿಗೆ ದೊಡ್ಡ ತಲೆನೋವು ತುಂಬಾ ಜನಕ್ಕೆ ಬಂದಿದೆ. ಈ ಕಾರಣಕ್ಕೆ ಬೆಂಗಳೂರಿನಿಂದ ಹೊರಡುವಂತಹ 7 ರೈಲುಗಳ ಸಂಚಾರದಲ್ಲೂ ಕೂಡ ವ್ಯತ್ಯಾಸಗಳಾಗ್ತಿದೆ. ಹೊರಡೋ ಸಮಯಕ್ಕಿಂತ 12 ಗಂಟೆ ಲೇಟ್ ಆಗಿ ರೈಲುಗಳು ಸಂಚಾರವನ್ನು ಮಾಡುತ್ತಂತೆ. ಯಾಕಂದರೆ ರೈಲು ಹಳಿಗಳು ಅಲ್ಲಲ್ಲಿ ಸಮಸ್ಯೆಗೆ ತುತ್ತಾಗಿರೋದು ಕೂಡ ಕಂಡು ಬರುತ್ತೆ. ಮತ್ತು ಟ್ರೈನ್ಗಳದ್ದು ಚೈನ್ ರಿಯಾಕ್ಷನ್. ಒಂದು ರೈಲು ಹೊರಡೋದು ವಿಳಂಬ ಆಯಿತು ಅಂದರೆ ಅದರ ಹಿಂದೆನೇ ಹೊರಡಬೇಕಾಗಿರುವಂಥ ಎಲ್ಲ ರೈಲುಗಳು ನಿಂತ್ಕೊಳ್ಳುತ್ತೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಬೀರ್. ಈಗ ಆಂಧ್ರ ಪ್ರದೇಶದ ಈ ಕರಾವಳಿ ತೀರಕ್ಕೆ ಎಷ್ಟೊತ್ತಿಗೆ ಈ ಸೈಕ್ಲೋನ್ ಬಡಿದೆಪ್ಪಳಿಸುವಂತಹ ಸಾಧ್ಯತೆ ಇದೆ? ಸುರಕ್ಷಿತ ಸ್ಥಳಗಳಿಗೆ ಹೇಗೆ ಜನರನ್ನು ಶಿಫ್ಟ್ ಮಾಡಿದ್ದಾರೆ? ಎಷ್ಟು ದಿನಗಳ ಕಾಲ ಈ ವೆದರ್ ಕಂಡೀಷನ್ ಕರ್ನಾಟಕದಲ್ಲೂ ನಾವು ನೋಡಬೇಕಾಗುತ್ತೆ? ಮಮತಾ ನೋಡಿ, ಮೋಂತಾ ಚಂಡಮಾರುತ ಇವತ್ತು ಆಂಧ್ರ ಪ್ರದೇಶದ ಕರಾವಳಿ ತೀರ ಪ್ರದೇಶಗಳಿಗೆ ಇವತ್ತು ಸಂಜೆ ಅಥವಾ ರಾತ್ರಿಗೆ ಬಂದು ಅಪ್ಪಳಿಸುವಂತ ಸಾಧ್ಯತೆಗಳಿದಾವೆ. ನಿರ್ದಿಷ್ಟವಾಗಿ ಸಮಯವನ್ನ ಎಲ್ಲೂ ಕೂಡ ಉಲ್ಲೇಖಿಸಿಲ್ಲ. ಸಂಜೆ ಅಥವಾ ರಾತ್ರಿಯ ಈ ಅವಧಿಯ ನಡುವೆ ಬಂದು ಅಪ್ಪಳಿಸಬಹುದು. ಸರಿಸುಮಾರು 110 ಕಿಲೋಮೀಟರ್ ವೇಗದಲ್ಲಿ ಬಂದು ಇದು ಅಪ್ಪಳಿಸುವಂತ ಸಾಧ್ಯತೆ ಇದೆ ಅನ್ನುವಂತ ನಿಟ್ಟಿನಲ್ಲಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಮಚಲಿಪಟ್ಟಣಂ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇದರ ಇಂಪ್ಯಾಕ್ಟ್ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ. ಮತ್ತೆ ಈ 2-3 ಜಿಲ್ಲೆಗಳಲ್ಲಿ ಭೂಕುಸಿತ ಆಗುವಂತ ಸಾಧ್ಯತೆಗಳಿದೆ ಅನ್ನುವಂತ ಮಾಹಿತಿಗಳು ಕೂಡ ಇದಾವೆ. ಆಂಧ್ರ ಪ್ರದೇಶದ 26 ಜಿಲ್ಲೆಗಳ ಪೈಕಿ 23 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂತದ್ದು. ಭಾರಿ ದೊಡ್ಡ ಪ್ರಮಾಣದ ಮಳೆ ಆಗುವಂತ ಸಾಧ್ಯತೆ ಇದೆ ಅಂತಾನೂ ಕೂಡ ಹೇಳಲಾಗಿದೆ. ಇದನ್ನು ಹೊರತುಪಡಿಸಿ ಅಂದ್ರೆ ಆಂಧ್ರ ಪ್ರದೇಶವನ್ನು ಹೊರತುಪಡಿಸಿ ಒಡಿಶಾ, ತಮಿಳುನಾಡು ಮತ್ತೆ ವೆಸ್ಟ್ ಬೆಂಗಾಲ್ ಅಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗಬಹುದು. ಅಲ್ಲೂ ಕೂಡ ಆರೆಂಜ್ ಅಲರ್ಟ್ ಅನ್ನ ಘೋಷಿಸುವಂತ ಕೆಲಸವನ್ನ ಹವಾಮಾನ ಇಲಾಖೆ ಮಾಡಿರುವಂತದ್ದು. ಮುಖ್ಯವಾಗಿ ಈಗ ಆಂಧ್ರ ಪ್ರದೇಶ ಸೇರಿದಂತೆ ಈ 3 ರಾಜ್ಯಗಳಲ್ಲೂ ಕೂಡ ಸಾಕಷ್ಟು ಮುನ್ನೆಚ್ಚರಿಕೆ
ವಹಿಸುವಂತ ಕೆಲಸವನ್ನ ಮಾಡಲಾಗಿದೆ. ಕರಾವಳಿ ತೀರ ಪ್ರದೇಶಗಳಲ್ಲಿರುವಂತಹ ಜನರನ್ನ ಸ್ಥಳಾಂತರ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಆಶ್ರಯ ಕೇಂದ್ರಗಳನ್ನ ತೆರೆಯಲಾಗಿರುವಂತದ್ದು ಮತ್ತೆ ಮುನ್ನೆಚ್ಚರಿಕೆಯ ಭಾಗವಾಗಿ ಬೋಟ್ಗಳನ್ನ ಎಲ್ಲವನ್ನ ಕೂಡ ಸಿದ್ಧವಾಗಿ ಇಟ್ಕೊಳ್ಳುವಂತ ಕೆಲಸವನ್ನ ಮಾಡಲಾಗಿದೆ. NDRF SDRF ತಂಡಗಳು ಕೂಡ ಈಗಾಗಲೇ ಸಕ್ರಿಯವಾಗಿ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾವೆ. ಈ ಒಂದು ಸೈಕ್ಲೋನ್ ಎಫೆಕ್ಟ್ ಕರ್ನಾಟಕದ ಮೇಲೂ ಕೂಡ ಆಗುತ್ತೆ. ಏನು ಆಂಧ್ರ ಪ್ರದೇಶದ ಗಡಿಯಲ್ಲಿರುವಂತಹ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲೂ ಕೂಡ ಮಳೆ ಆಗ್ಬಹುದು. ಮತ್ತೆ ಬೆಂಗಳೂರಿನಲ್ಲೂ ಕೂಡ ಮೋಡ ಮುಸುಕಿದ ವಾತಾವರಣ ಮತ್ತೆ ಅಲ್ಲಲ್ಲಿ ಮಳೆ ಆಗುವಂತ ಸಾಧ್ಯತೆಗಳಿದೆ ಅನ್ನುವಂತ ಮಾಹಿತಿಗಳು ಕೂಡ ಇದಾವೆ ಮಮತಾ. ರೈಟ್, ಧನ್ಯವಾದ ಶಬೀರ್ ತಮ್ಮ ಮಾಹಿತಿಗಾಗಿ.